ಓಪನ್ ಆಗಿದೆ ಸರ್. ನೀವು ಏನು ಕೋಚಿಂಗ್ ಮಾಡ್ತಾ ಇದರಲ್ಲಿ? ಸರ್ ನಾನು ಸ್ಟೇಟ್ ಜೂಡೋ ಕೋಚು, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕದಲ್ಲಿ. ರಾಘವೇಂದ್ರ ಬಂದು ಸುಮಾರು ನನಗೆ 10-15 ವರ್ಷದ ಸ್ಟೂಡೆಂಟ್, ನನಗೆ ಒಳ್ಳೆ ಹುಡುಗ. ಮತ್ತು ರಾಜ್ಯ ಮಟ್ಟದಲ್ಲಿ ಮೆಡಲ್ ಮಾಡಿದ್ದಾನೆ, ನ್ಯಾಷನಲ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾನೆ. ಸೊ ಡೆಡಿಕೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮತ್ತು ಒಂದು ಗೇಮ್ ಆಡಿ ಮತ್ತು ಅದರಲ್ಲೇ ಬೆಳಿಬೇಕಂತಂದ್ರೆ ಕಷ್ಟ ಇರುತ್ತೆ. ಆದರೆ ನಾವು ಕಷ್ಟಪಟ್ಟು ಸುಮಾರು ವರ್ಷಗಳಲ್ಲಿ ಕಷ್ಟಪಟ್ಟು ಅವನು ಒಂದು ಜಿಮ್ಮನ್ನು ಓಪನ್ ಮಾಡಿದ್ದಾನೆ. ಯಾಕೆ ಜಿಮ್ ಓಪನ್ ಮಾಡಿದ್ದಾನೆ ಅಂದರೆ ಅವ್ನು ಜುಡೋ ಕಲ್ತಿರೋ ಪ್ಲೇಯರ್, ಅವನು ಕುಸ್ತಿ ಮತ್ತು ಜುಡೋ ಎರಡರಲ್ಲೂ ಕೂಡ ಒಳ್ಳೆ ಸಾಧನೆ ಮಾಡಿದ್ದಾನೆ. ಈ ಭಾಗದ ಯೂತ್ಸ್ಗೆ ಈಗ ಆರೋಗ್ಯ ಬಗ್ಗೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಜಿಮ್ಮು ಅದು ಗೇಮ್ ಇದ್ದವರಾದರೆ ಮಾತ್ರ ಆರೋಗ್ಯ ಸುಧಾರಣೆ ಸಾಧ್ಯ. ಆದ್ದರಿಂದ RSV ಒಂದು ಸ್ಪೋರ್ಟ್ಸ್ ಕ್ಲಬ್ಬನ್ನು ಓಪನ್ ಮಾಡಿದ್ದಾನೆ ನಮ್ಮ ಹುಡುಗ. ಈ ಕ್ಲಬ್ಬಲ್ಲಿ ಎಲ್ಲರೂ ಜಿಮ್ಗೆ ಸಂಬಂಧಪಟ್ಟಂಥದ್ದು ಯೋಗ ಮತ್ತು ಕುಸ್ತಿ ಮತ್ತು ಜುಡೋ ಎಲ್ಲನೂ ಕಲಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಇದೇ ರೀತಿಯಾಗಿ ಬೆಳೀಲಿ ನಮ್ಮ ರಾಘವೇಂದ್ರ. ಮತ್ತು ಇನ್ನು ನಮ್ಮ ಶಿಷ್ಯರು ಶ್ರೀಕಾಂತ್, ಚಂದನ, ಲೋಹಿತ್, ಸಾಗರ್, ಮಿಥುನ್, ಮನೋಜ್ ಇವರೆಲ್ಲರೂ ನಮ್ಮ ವಿದ್ಯಾರ್ಥಿಗಳೇ. ಇವರು ಕೂಡ ಶ್ರೀಕಾಂತ್ ಒಳ್ಳೆ ಪ್ಲೇಯರ್ ಆಗಿದೆ, ನ್ಯಾಷನಲ್ ಪ್ಲೇಯರು. ಮತ್ತು ಇವರು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಇಂಜಿನಿಯರ್ ಆಗಿದ್ದಾನೆ. ಸೊ ಅವನು ಬ್ಯಾಚ್ಮೆಂಟ್ ಇವನು. ಸೊ ಒಳ್ಳೆ ಡೆಡಿಕೇಶನ್ ಇದೆ. ಈಗ ಏನಪ್ಪ ಅಂದರೆ ಸ್ಪೋರ್ಟ್ಸ್ ಹೋದರೆ ಮಕ್ಕಳು ಹಾಳಾಗ್ಬಿಡ್ತಾರೆ ಒಂದು ಕಾನ್ಸೆಪ್ಟ್ ಇದೆ. ನಮ್ಮ ಗೌರ್ಮೆಂಟ್ ಶಾಲೆ ಮಕ್ಕಳು ಆ ಟೀಚರ್ಸು ಎಲ್ಲರೂ ಅವ್ರ ಮಕ್ಕಳು ಹೇಳ್ಕೊಡ್ಬೇಕು, ಸ್ಪೋರ್ಟ್ಸಲ್ಲಿ ನಿಮಗೆ ಜೀವನ ಇದೆ, ಏನೋ ಸಾಧನೆ ಮಾಡ್ಬೋದು, ಆರೋಗ್ಯ ಬಗ್ಗೆ ಸಿಗುತ್ತೆ. ಮತ್ತು ನಮ್ಮಲ್ಲಿ ಕರ್ನಾಟಕದಲ್ಲಿ ವಾಟರ್ ಸ್ಪೋರ್ಟ್ಸ್ ಮಕ್ಕಳಿಗೆ ಒಳ್ಳೊಳ್ಳೆ ಅವಕಾಶ ಇದೆ. 2% ಕ್ಲಾಸ್ 2, ಕ್ಲಾಸ್ 2 ಪೋಸ್ಟ್ಗಳಲ್ಲಿ ಮತ್ತು ಕ್ಲಾಸ್ 3 ಪೋಸ್ಟ್ಗಳಲ್ಲಿ ಅವ್ರಿಗೆ ಹುಚ್ಚಿರುವಂಥ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಸೊ ಯಾರು ಸಾಧನೆ ಮಾಡ್ತಾರೋ ಅವ್ರ ಪ್ರತಿಫಲ ಸಿಗುತ್ತೆ. ನ್ಯಾಷನಲ್ ಮೆಡಲ್ ಮಾಡೋರಿಗೆ 1 ಲಕ್ಷ, ಇಂಟರ್ನ್ಯಾಷನಲ್ ಮೆಡಲ್ ಮಾಡಿದ್ರೆ 5 ಲಕ್ಷ 10 ಲಕ್ಷ ಅವ್ರಿಗೆ ಇದೆ. ಒಲಿಂಪಿಕ್ ಮೆಡಲ್ ಮಾಡಿದ್ರೆ 1 ಕೋಟಿ ಇರುತ್ತೆ. ಜೊತೆಗೆ ಏನಪ್ಪ ಅಂದರೆ ಯಾರೇ ಮೆಡಲ್ ಮಾಡಲಿ, ಕಾಮನ್ವೆಲ್ತ್, ಏಷ್ಯನ್ ಗೇಮ್ಸು ಮತ್ತು ಒಲಿಂಪಿಕ್ಸ್ಗೆ ಮೆಡಲ್ ಮಾಡಿದವರಿಗೆ, ಪಾರ್ಟಿಸಿಪೇಟ್ ಮಾಡಿದವರಿಗೆ ಸರ್ಕಾರಿ ಜಾಬ್ ಪಕ್ಕ ಸಿಗುತ್ತೆ. ಎಲ್ಲ ಸರ್ಕಾರಿ ಸಂಸ್ಥೆಯಲ್ಲಿ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಈ ಹೊಸದಾಗಿ ನಮ್ಮ ರಾಘವೇಂದ್ರ ಓಪನ್ ಮಾಡಿದರೆ RFC ಸ್ಪೋರ್ಟ್ಸ್ ಕ್ಲಬ್ ಇನ್ನೂ ಉತ್ತಮವಾಗಿ ಬೆಳೀಲಿ. ನಿಮ್ಮೆಲ್ಲ ವರ್ಷ ಆದಮೇಲೆ ಇರಲಿ, ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೆದು ಇನ್ನೂ ಒಂದು 5 ಸೆಂಟರ್ನ ಓಪನ್ ಮಾಡಿ ಅಂತೇಳಿ ನಾನು ಹಾರೈಸುತ್ತೇನೆ. ಥ್ಯಾಂಕ್ ಯು. ಮೊದಲನೇದಾಗಿ ರಾಘವೇಂದ್ರ ಅವರಿಗೆ ಕಂಗ್ರ್ಯಾಚುಲೇಷನ್ ಇಷ್ಟಪಡ್ತೀನಿ. ಇತ್ತೀಚೆಗೆ ಎಲ್ಲ ಕಡೆ ಜಿಮ್ ಸ್ಟಾರ್ಟ್ ಮಾಡ್ತಾರೆ, ಆದರೆ ಕಾಂಬ್ಯಾಟ್ ಸ್ಪೋರ್ಟ್ಸ್ ಅಂತ ಬಂದಾಗ ಎಸ್ಪೆಷಲಿ ಜೂಡೋ, ರೆಸ್ಲಿಂಗ್, ಬಾಕ್ಸಿಂಗ್, ಕರಾಟೆ ಈ ಥರದನ್ನ ಜಿಮ್ ಜೊತೆ ಆಡ್ ಮಾಡೋದು ತುಂಬ ಕಮ್ಮಿ. ಸೊ ಈಗ ರಾಘವೇಂದ್ರ ಅವರು ಅವರು ಚಿಕ್ಕ ಹುಡುಗರನ್ನ ನೋಡಿದ್ದೀರಿ, ಜೂಡೋವಲ್ಲಿ ತುಂಬಾನೇ ಒಂದು ಇಂಟ್ರೆಸ್ಟ್ ಇತ್ತು. ಆ ಇಂಟ್ರೆಸ್ಟ್ ಇವತ್ತು ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಇದು ಆರೋಗ್ಯಕ್ಕೆ ನಾವು ಜಿಮ್ ಮಾಡ್ತೀವಿ ಅನ್ನೋದಕ್ಕಿಂತ ಮಕ್ಕಳಿಗೋಸ್ಕರ, ಒಂದು ಮಕ್ಕಳಿನ ಮುಂದಿನ ಒಂದು ಭವಿಷ್ಯದ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಕಾಂಬ್ಯಾಟ್ ಸ್ಪೋರ್ಟ್ಸ್ ಅಕಾಡೆಮಿನೂ ಇದರಲ್ಲಿ ಮಿಕ್ಸ್ ಮಾಡಿದ್ದಾರೆ. RSV ಅಂತ ಮಾವಳಿಪುರ. ನನಗೆ ತುಂಬಾನೇ ಖುಷಿ ಇದೆ, ಯಾಕಂದ್ರೆ ಈಗ ನಾನು ಕೂಡ ನಾನು ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದೆ. ನಾನು ಜೂಡೋ ಪ್ಲೇಯರ್ ಆಗಿ ಇಂಡಿಯಾ ರೆಪ್ರೆಸೆಂಟ್ ಮಾಡಿ ನಾನು ಅಕಾಡೆಮಿ ರನ್ ಮಾಡ್ತಾ ಇದ್ದೀನಿ. ಒಂದು ಖುಷಿ ಇರುತ್ತೆ. ಈಗ ನಮ್ಮ ಜೊತೆ ಆಡಿ ಬೆಳೆದಂಥ ಹುಡುಗರು ಸಹ ಅವರು ಇವಾಗ ಅಕಾಡೆಮಿ ಸ್ಟಾರ್ಟ್ ಮಾಡಿ ಏನೋ ಒಂದು ಎಂಟ್ರಪ್ರನರ್ ಆಗಿ ಬೆಳೀತಾ ಇದ್ದಾರೆ ಅಂದಾಗ ತುಂಬಾ ಖುಷಿ ಆಗುತ್ತೆ. ಸಜೆಷನ್ ಅಂದ್ರೆ ಯಾವುದೇ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿ ಸಡನ್ ಆಗಿ ಯಾವ ಸಕ್ಸಸ್ ಸಿಗಲ್ಲ. ತಾಳ್ಮೆ ಅನ್ನೋದು ಇರಬೇಕು, ಲಾಭನೂ ಸಡನ್. ಯಾಕಂದ್ರೆ ಬಂಡವಾಳ ಹಾಕಿರ್ತಾರೆ, ತುಂಬಾ ಟೈಮ್ ಮನಿ ಇನ್ವೆಸ್ಟ್ ಮಾಡಿದಾಗ ತಾಳ್ಮೆ ಇರಬೇಕು. ತಾಳ್ಮೆ ಇದ್ರೆ ಖಂಡಿತ ಸಕ್ಸಸ್ ಸಿಗುತ್ತೆ. ಈ ಒಂದು ಅಕಾಡೆಮಿಯಿಂದ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಲೆವೆಲ್ಗೆ ಬೆಳೆಯುವಂತ ಒಂದು ಅಥ್ಲೀಟ್ಸ್ ರೆಡಿ ಆಗಲಿ. ಈ ಊರಿಗೆ, ಈ ರಾಜ್ಯಕ್ಕೆ, ಈ ದೇಶಕ್ಕೆ, ಮತ್ತೆ ಎಸ್ಪೆಷಲಿ ನಮ್ಮ ಫ್ಯಾಮಿಲಿ ಸರೌಂಡಿಂಗ್ ಕಮ್ಯುನಿಟಿಲಿ ಒಂದು ಒಳ್ಳೆ ರೀತಿಯಿಂದ ಒಂದು ಪ್ರೌಡ್ ಫೀಲ್ ಮಾಡುವಂತ ಒಂದು ಟೀಮ್ ರೆಡಿ ಆಗಲಿ. ದೇಶಕ್ಕೆ ಒಳ್ಳೆ ಹೆಸರು ತರಲಿ. ದೇಶ ಹೇಳ್ತಾರೆ ಆಶೀರ್ವಾದ. ನಾನು ಆಶೀರ್ವಾದ ಅನ್ನೋದಕ್ಕಿಂತ ಆಶಿಸ್ತೀನಿ. ನನ್ನ ಮನ್ಸಾರೆ ಒಂದು ಬೆಸ್ಟ್ ವಿಶಸ್, ಆಲ್ ದ ಬೆಸ್ಟ್. ಒಳ್ಳೇದು, ತುಂಬಾ ಖುಷಿ ಆಗುತ್ತೆ. ನಮ್ಮ ಜೊತೆ ಚಿಕ್ಕ ಹುಡುಗರೆಲ್ಲ ಬೆಳೆದಿದ್ದಾರೆ. ಯಾವುದು ಇನ್ಸ್ಪಿರೇಷನ್ ತಗೊಂಡು ನಾವು ಇದು ಮಾಡಿದವ್ರೆ. ನಾವು ವಿಡಿಯೋದಲ್ಲಿ ಟಿವಿಯಲ್ಲೆಲ್ಲ ನೋಡ್ತಾ ಇದ್ದೀವಿ, ನಮ್ಗೇನೋ ಒಂಥರ ಖುಷಿ. ಜೂಡೋ ಇವ್ರನ್ನೆಲ್ಲ ನಾನು ಶಿಕಾರಿಪುರ ಅಂತ ಇದು ಕಾಂಪಿಟೇಷನ್ಸ್ ಎಲ್ಲ ಹೋದಾಗ ನಾವು ಚಿಕ್ಕ ಹುಡುಗರು ಇವ್ರದ್ದು ಫೈಟಿಂಗ್ ನೋಡಿದಾಗ ಇವರು ಸ್ಪೋರ್ಟ್ಸ್ ಹಾಸ್ಟೆಲ್ ಕ್ಲಬ್ ಇಂದ ಎಲ್ಲ ಬರೋರು. ಅವ್ರಿಗೆಲ್ಲ ಇವ್ರು ಔಟ್ ಸೈಡ್ ಇದ್ಕೊಂಡೆ ಫೈಟಿಂಗ್ ಅಲ್ಲಿ ಇವ್ರನ್ನೇನು ಇದು ಮಾಡಕ್ ಆಗ್ತಾ ಇರ್ಲಿಲ್ಲ. ಒಂಥರ ಇನ್ಸ್ಪಿರೇಷನ್ ಬಂದಿರೋದು ತುಂಬಾ ಖುಷಿ ಆಗ್ತದೆ. RSV ಜಿಮ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಓಪನ್ ಮಾಡಿದ್ದೀವಿ. RSV ಅಂತಂತಂದರೆ R ಅಂದರೆ ರಾಮಕೃಷ್ಣ ಪರಮಹಂಸ, S ಅಂದರೆ ಶಾರದಾ ಮಾತೆ, V ಅಂದರೆ ವಿವೇಕಾನಂದ ಅಂತ ಇಷ್ಟು ಫುಲ್ ಫಾರ್ಮ್ ಅದರದ್ದು.
ಸೊ ಇಲ್ಲಿ ಮಾವಳಿಪುರದ ಒಂದು ಮೇನ್ ರೋಡಿಂದ ಒಂದು 200 ಮೀಟರ್ ಒಳಗಡೆ ಇದು ಓಪನ್ ಮಾಡಿರೋದು. ಇಲ್ಲಿ ಫೆಸಿಲಿಟಿ ಏನೇನು ಇರುತ್ತೆ ಅಂತಂದರೆ ಜಿಮ್ ಇರುತ್ತೆ, ಯೋಗ ಇರುತ್ತೆ, ರೆಸ್ಲಿಂಗ್ ಇರುತ್ತೆ, ಜೂಡೋ ಇರುತ್ತೆ. ಮುಂದಕ್ಕೆ ಜೂಡೋ ಇದು ಬಾಕ್ಸಿಂಗ್ ಎಲ್ಲ ಆ್ಯಡ್ ಮಾಡಬೇಕಂತ ಇದ್ದೀವಿ. ಮೇಯ್ನಾಗಿ ನಾವು ಇದು ಫೋಕಸ್ ಮಾಡ್ತಾ ಇರೋದು ಯೂತ್ಸ್ಗೆ. ಸೊ ಇಷ್ಟು ಫುಲ್ ಸರೌಂಡಿಂಗಲ್ಲಿ ಒಂದು ಸ್ಪೋರ್ಟ್ಸ್ ಕ್ಲಬ್ ಇರಲಿಲ್ಲ. ಫ್ಯೂಚರ್ಗೆ ಸ್ವಿಮ್ಮಿಂಗ್ ಪೂಲು, ಗರಡಿ ಮನೆ ಎಲ್ಲ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತು ನಮ್ಮ ಕ್ಷೇತ್ರದ SR ವಿಶ್ವನಾಥ್ MLA ಸರ್ ಬಂದಿದ್ದರು, ಮತ್ತು ನಮ್ಮ ಜೂಡೋ ಕೋಚ್ ಆದ ಪ್ರಕಾಶ್ ಸರ್ ಬಂದಿದ್ದಾರೆ, ಆ್ಯಂಡ್ ಕಾಂತ್ರಾ ಜಗತ್ MMA ಫೈಟ್ ಇಂಟರ್ನ್ಯಾಷನಲ್ ಪ್ಲೇಯರು ಅವರು ಕೂಡ ಬರ್ತಿದ್ದಾರೆ. ಸೊ ಈ ಥರ ಗೆಸ್ಟ್ಗಳೆಲ್ಲ ಬಂದು ನಮಗೆ ಇಲ್ಲಿ ಒಂದು ಟೇಪ್ ಕಟಿಂಗ್ ಮಾಡಿ ಹೋಗಿರೋದು ನಮ್ಗೆ ತುಂಬ ಸಂತೋಷ ಇದೆ. ಸೊ ಇಲ್ಲೂ ಕೂಡ ನಮ್ಮದು RSV ಗುರುಕುಲ ಅನ್ನೋದು ಒಂದು ಬ್ರಾಂಚ್ ಒಂದಿದೆ, RSV ಕೋಚಿಂಗ್ ಸೆಂಟರ್ ಅಂತ ಒಂದಿದೆ. ಇಲ್ಲಿ 10th ಮಕ್ಕಳಿಗೆ ಕೋಚಿಂಗ್ ಕೂಡ ಕೊಡ್ತೀವಿ. ಆ್ಯಂಡ್ ಗುರುಕುಲ ಇದೆ, ಅದು ಕೂಡ ಫ್ರೀಯಾಗಿ ಮಾಡ್ತೀವಿ. ಆ್ಯಂಡ್ ಅವ್ರಿಗೆ ರೂಲ್ಸ್ ಇರುತ್ತೆ. ಇದು ಬಂದ್ಬಿಟ್ಟು RSV ಸ್ಪೋರ್ಟ್ಸ್ ಕ್ಲಬ್. ನಮ್ಮದು ಈ ಥರ 3 ಆಯಾಮಗಳಿದೆ. ಸೊ ಇದು ಮಾರ್ನಿಂಗ್ 5:30 ಓಪನ್ ಆದರೆ ನೈಟ್ 9 o'clockವರೆಗೂ ಓಪನ್ ಇರುತ್ತೆ. ಸೊ ನೀವು ಯಾವ ಟೈಮಿಗೆ ಬೇಕಾದ್ರೂ ಬಂದು ವರ್ಕೌಟ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ನಮ್ಗೆ ಮೇನ್ ಫೋಕಸ್ ಆಗಿ ಜೂಡೋ, ಕುಸ್ತಿ ಇದನ್ನೆಲ್ಲ ನಾವು ಮಕ್ಕಳನ್ನ ಇಲ್ಲಿ ತಯಾರಿ ಮಾಡಬೇಕು. ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಇರ್ತಾರೆ, ಅದು ಕೂಡ ಫೀಸ್ನು ಕೂಡ ಮಂತ್ಲಿ 500 rupees ಅಷ್ಟೇ ಇಟ್ಟಿರೋದು. ಮಕ್ಕಳು ಇಲ್ಲಿಂದ ಹೋಗಿ ನಮ್ಮ ಸ್ಟೇಟ್ ರೆಪ್ರೆಸೆಂಟ್ ಮಾಡಬೇಕು, ಡಿಸ್ಟ್ರಿಕ್ಟ್ ರೆಪ್ರೆಸೆಂಟ್ ಮಾಡಬೇಕು ಅಂತ ನಮ್ಮದು ಮೇನ್ ಉದ್ದೇಶ. ಸೊ ನಮಗೆ ವಿವೇಕಾನಂದರ ಇನ್ಸ್ಪಿರೇಷನ್ನು, ವಿವೇಕಾನಂದರನ್ನ ಇನ್ಸ್ಪಿರೇಷನ್ ತೊಗೊಂಡು ಯೂಸ್ಗೂ ಅವ್ರ ಮೆಸೇಜ್ನೆಲ್ಲ ಸ್ಪ್ರೆಡ್ ಮಾಡಬೇಕು ಅಂದ್ಕೊಂಡು ಓಪನ್ ಮಾಡಿದ್ದೀವಿ. ಸರಿ ಸರ್. ಮಾವಳಿಪುರ. ಸೊ ಮಾವಳಿಪುರದಿಂದ ಕುರುಬ್ರಳ್ಳಿಗೆ ಹೋಗೋ ಮೇನ್ ರೋಡಲ್ಲಿ ಲೆಫ್ಟ್ ಸೈಡ್ಗೆ RSV ಜಿಮ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಬೋರ್ಡ್ ಇರುತ್ತೆ. ಸೊ ಅಲ್ಲಿಂದ ಒಳಗಡೆ ಬರ್ಬೋದು. ಸರ್ ಆಫರ್ ಏನಂತಂದರೆ ಈಗ ಮಂತ್ಲಿ ಇಯರ್ಲಿ ಆಫರ್ ಇದೆ. 5,500 ರೂಪಾಯಿ ಆಫರು, ಮತ್ತು 3,200 ರೂಪಾಯಿನೂ ಕೂಡ ಇಟ್ಟಿದ್ದೀವಿ 6 ಮಂತ್ಸ್ಗೆ. ಸೊ ಬಂದು ನಾವು ಏನೋ ಫೀಸ್ ಇನ್ನೂ ತುಂಬ ಕಷ್ಟ ಆಗುತ್ತೆ ಅಂತಂತಂದರೆ, ಸ್ವಲ್ಪ ಏನೋ ಆಗಲ್ಲ ಅಂತಂತಂದರೆ ಆಲ್ವೇಸ್ ವೆಲ್ಕಮ್. ನಾವು ಕೂಡ ಅದೇ ಬ್ಯಾಕ್ಗ್ರೌಂಡಿಂದ ಬೆಳ್ಕೊಂಬಂದಿರೋದು. ನಿಮ್ಗೆ ಏನಾಗುತ್ತೋ ನಿಮ್ಮ ತಕ್ಕನಾಗೆ ಫ್ಲೆಕ್ಸಿಬಲ್ ಮಾಡಿ ಫಸ್ಟು ಬನ್ನಿ, ನೀವು ನೋಡಿ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತಂತಂದರೆ ಆಮೇಲೆ ಮಾತಾಡಿ ಸ್ಟಾರ್ಟ್ ಮಾಡಿ. ನನ್ನ ಫೋನ್ ನಂಬರು 910-8036-466. ನನ್ನ ಹೆಸರು ರಾಘವೇಂದ್ರ ಅಂತ. ಆ್ಯಂಡ್ ನಮ್ಮ ಮೇನ್ ಹೆಡ್ ಆಗಿ ನಮ್ಮ ನವೀನ್ ಸರ್ ಅಂತ ಇರ್ತಾರೆ. ಅವರು ಕೂಡ ನ್ಯಾಷನಲ್ ಅಥ್ಲೆಟ್ 100 ಮೀಟರ್ ರನ್ನರು. ಸೊ ನಾವು ಕೂಡ ಜೂಡೋ ಬ್ಯಾಕ್ಗ್ರೌಂಡು. ಸೊ ಎಲ್ಲದಕ್ಕೂ ಸಪ್ರೇಟ್ ಕೋಚಸ್ ಇರ್ತಾರೆ.